ನಮಸ್ಕಾರ ರೈತ ಬಾಂಧವರೇ, ಈ ದಿನ ನಾವು ಮಲ್ಲೇಶ್ ರವರಿಂದ ಬೆಲ್ಲ ತಯಾರಿಕೆಯ ವಿಧಾನವನ್ನು ತಿಳಿದುಕೊಳ್ಳೋಣ. ನನ್ನ ಹೆಸರು ಚೌಡೇಶ್ ಅಂತೇಳಿ, ನಾನು ಮಂಡ್ಯದಿಂದ ಬಂದಿದ್ದೀನಿ. ಮಂಡ್ಯ ತಾಲೂಕು, ನನ್ನ ಗ್ರಾಮ ಬೇಲೂರು. ನಾವು ರೈತರಾಗಿ ಕಬ್ಬನ್ನು ಬೆಳೆದು ನಾವು ಸ್ವಂತ ಬೆಲ್ಲ ತಯಾರು ಮಾಡ್ತಾಯಿದ್ದೀವಿ. ಈಗ ನಾನು ಗಾಣಕ್ಕೆ ಕಬ್ಬು ಕೊಡ್ತಾಯಿದ್ದೀನಿ. ಈ ಕಬ್ಬಿನ ಹಾಲನ್ನು ತೆಗಿತಾ ಇದ್ದೀನಿ. ನಾವು ಈಗ ಈ ಹಾಲನ್ನು ಏನು ತೆಗ್ದಿದ್ದೀವಿ, ಕಬ್ಬಿನ ಹಾಲನ್ನು ತೆಗೆದು ಪಕ್ಕದಲ್ಲಿರುವಂಥ ಕೊಪ್ಪರಿಗೆಗೆ ಹಾಕಿ ಅಲ್ಲಿ ನಾವು ಬೆಲ್ಲ ತಯಾರು ಮಾಡ್ತೀವಿ. ಕಬ್ಬಿನ ಹಾಲನ್ನು ಹೀಗೆ ಚೆನ್ನಾಗಿ ಬೇಯಿಸುತ್ತಾ ಕಬ್ಬಿನ ಹಾಲು ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ಒಂದು ಹದಕ್ಕೆ ಬಂದಿದೆಯೋ ಇಲ್ವೋ ಅನ್ನೋದನ್ನು ತಿಳಿದುಕೊಳ್ಳಲು ಸ್ವಲ್ಪ ಮಟ್ಟಿಗೆ ಅದರಲ್ಲಿರುವಂತಹ ಬೆಲ್ಲನ ತೆಗೆದುಕೊಂಡು ನೀರಿನಲ್ಲಿ ಹಾಕಿ ಒಂದು ಹದಕ್ಕೆ ಬಂದಿದೆಯಾ ಎಂಬುದನ್ನು ನಾವು ನೋಡಬಹುದು. ಬೆಲ್ಲವು ಹೆಚ್ಚು ರುಚಿಕರವಾಗಿರಲಿ ಎಂಬುವ ಕಾರಣಕ್ಕೆ ಕಡಲೆ ಬೀಜವನ್ನು ಮಿಶ್ರಣ ಮಾಡಲಾಗುತ್ತದೆ. ಕಬ್ಬಿನ ಗಾಣ ಹಾಗೂ ಬೆಲ್ಲ ತಯಾರಿಕೆಯ ಮಾಹಿತಿ ಬಗ್ಗೆ ರೈತರಾದ ಸೋಮಶೇಖರಗೌಡ ರವರ ಬಳಿ ಮಾಹಿತಿ ಪಡೆದರು. ಸರ್, ನನ್ನ ಹೆಸರು ಸೋಮಶಂಕರೇಗೌಡ ಅಂತ, ಮಂಡ್ಯ ಜಿಲ್ಲೆಯಿಂದ ಆಲೆಮನೆ ಸಂಘದ ಅಧ್ಯಕ್ಷನಾಗಿದ್ದೀನಿ. ಮಂಡ್ಯ ಕಬ್ಬಿನ ಗಾಣ ರೈತ ಉತ್ಪಾದಕರ ಸಂಸ್ಥೆ ಅಧ್ಯಕ್ಷನು ಹಾಗೂ ಮಂಡ್ಯ ತಾಲೂಕು ಕಬ್ಬಿನ ಗಾಣದ ಮಾಲೀಕರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊನ್ನೆ ಈಗಾಗಲೇ ಮಂಡ್ಯದ ಬೆಲ್ಲದ ಬಗ್ಗೆ ಅನೇಕ ಈ ಮೊದಲು ಭಾಳ ಇತಿಹಾಸ ಇತ್ತು. ಈ ಮಧ್ಯ ಮಂಡ್ಯದ ಬೆಲ್ಲದ ಬಗ್ಗೆ ಕೆಮಿಕಲ್ ಜಾಸ್ತಿ ಇದೆ ಅಂತಂದ್ಬಿಟ್ಟು ನಮ್ಮ ಬೆಲ್ಲದ ಬಗ್ಗೆ ಅಪಪ್ರಚಾರ ಜಾಸ್ತಿ ಆಯಿತು. ಅದನ್ನು ನೇರವಾಗಿ ಗ್ರಾಹಕರಿಗೆ ಮನೆ ಮುಟ್ಟುವಂಗೆ ತೋರಿಸ್ಬೇಕಲ್ಲ ಅಂತ ಇಲ್ಲೇ ಲೈವ್ ಆಗಿ ಗಾಣ ತಂದು ಕಬ್ಬನ್ನು ತಂದು ಫ್ರೆಶ್ ಆಗಿ ಇಲ್ಲೇ ಒಂದು ಆಲೆಮನೆ ಮಾಡಿ ನಾವು ಯಾವುದೇ ಕೆಮಿಕಲ್ ಆಗ್ತೇನೆ ಬೆಲ್ಲನ ಮಾಡ್ತಾಯಿದ್ದೀವಿ. ಆ ಬೆಲ್ಲನ ಜನಗಳಿಗೆ ಆರೋಗ್ಯ ದೃಷ್ಟಿಯಿಂದ ಕೊಡಬೇಕು. ಬೆಲ್ಲದಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂಥ ಬೆಲ್ಲ ಉತ್ಕೃಷ್ಟವಾಗಿದೆ ಅನ್ನೋದನ್ನು ತೋರ್ಸೋಕ್ಕೆ ಸಲುವಾಗಿ ನಾವು ಈ ಒಂದು ಅರಮನೆ ಮೈದಾನದಲ್ಲಿ ಸಿರಿಧಾನ್ಯಗಳ ಸಮ್ಮೇಳನದಲ್ಲಿ ನಾವು ತಂದು ಪ್ರದಕ್ಷಿಣೆ ಮಾಡಿ ಇಲ್ಲೇ ಲೈವ್ ಬೆಲ್ಲ ತೆಗೆದು ಬಿಸಿ ಬೆಲ್ಲನ ನಾವು ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್. ನಾರ್ಮಲಾಗಿ ಕಬ್ಬು ಬೆಳೆದ ತಕ್ಷಣ ಇಷ್ಟೆಲ್ಲ ರಿಸ್ಕು, ಈ ಥರ ಫರ್ನಿಚರ್ಗಳು ಸಿಗಲ್ಲ ಅಂತ ಬೇರೆ ಟೆಂಡರ್ಗಳಿಗೆ ಮಾಡ್ತಾರೆ. ನಾವು ಮಂಡ್ಯ ಜಿಲ್ಲೆಯಲ್ಲಿ ಮೊದಲಿಂದ ಸುಧಾ ಕಬ್ಬನ್ನು ಬೆಳೆದು ನಾವೇ ಉತ್ಪನ್ನಗಳನ್ನ ಮಾಡಿ ಮಾರ್ತಿದ್ದಂಥ ಸಂದರ್ಭ ಚೆನ್ನಾಗಿತ್ತು. ಅನೇಕ ಕಾರಣದಿಂದ ಅದು ಕುಂಠಿತವಾಗಿ ಈಗ 6,000 ಇದ್ದಂಥ ಆಲೆಮನೆಗಳ ಪೈಕಲ್ಲಿ ಈಗ ನಾವು 1,000 ಆಲೆಮನೆಗೆ ಬಂದಿದೆ. ಈ ಆಲೆಮನೆಗಳಲ್ಲಿ ಉದ್ಯೋಗ ಸೃಷ್ಟಿ ಜಾಸ್ತಿ ಇತ್ತು, ಆರ್ಥಿಕ ಅಭಿವೃದ್ಧಿನೂ ಸದಾ ಇತ್ತು. ನಾವೇ ಬೆಳೆದಂಥ ಕಬ್ಬನ್ನು ನಾವೇ ಉತ್ಪನ್ನವನ್ನು ಬೆಲ್ಲದ ರೂಪದಲ್ಲಿ ಮಾಡಿ ನೇರವಾಗಿ ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದದ್ದು ನಡ್ಕೊಂಬಂದಿದೆ. ಈಗಲೂ ಸುಧಾ ಅದನ್ನು ನಾವು ಮುಂದುವರಿಸ್ಕೊಂಡು ಒಳ್ಳೆ ಉತ್ಕೃಷ್ಟವಾದ ಆಹಾರ ಕೊಡಲಿಕ್ಕೆ ಸಲುವಾಗಿ ನಾವೇ ನೇರವಾಗಿ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಸರ್. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ 5,500 6,000 ಇದ್ದಂಥ ಗಾಣಗಳು ಕುಂಠಿತ ಆಯಿತು. ಉದ್ಯೋಗ ಹುಡಿಕೊಂಡು ನಾವೆಲ್ಲ
ಹೊರಗಡೆ ಬರುವಂಥ ಸಂದರ್ಭ ಅಂತ ಕಾಲದಲ್ಲಿ ಈ ಒಂದು PMMG ಸ್ಕೀಮ್ನಲ್ಲಿ ನಾವು ಪ್ರಧಾನಮಂತ್ರಿ ಒಂದು ಸ್ಕೀಮ್ನಲ್ಲಿ 50% ಏನು ಸಾಲ ತಗೊಳ್ತೀವಿ ಅದರಲ್ಲಿ 50% ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ 35%, ಸ್ಟೇಟ್ ಗೌರ್ಮೆಂಟ್ 15% ಸಾಲವನ್ನು ಕೊಟ್ಟು ಈ ಒಂದು ಹಳ್ಳಿನಲ್ಲಿ ಆಲೆ ಮನೆಗಳನ್ನು ಆರ್ಥಿಕವಾಗಿ ರೈತರ ಅಭಿವೃದ್ಧಿ ಮಾಡುವುದಕ್ಕೆ ಮತ್ತು ಉದ್ಯೋಗ ಸೃಷ್ಟಿ ಮಾಡುವ ಒಂದು ದೃಷ್ಟಿಯಿಂದ ಈಗಾಗಲೇ ಅದನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಮಂಡ್ಯ ನಮ್ಮದು ಬೆಲ್ಲಕ್ಕೆ ಆ್ಯಡ್ ಆಗಿದೆ. ಆ ದೃಷ್ಟಿಯಿಂದ ನಾವೀಗ ಆ ಒಂದು ಯೋಜನೆಯನ್ನು ತಗೊಂಡು ಈಗಾಗಲೇ 150 ಜನ ಫಲಾನುಭವಿಗಳಿಗೆ ನಾವು ಈಗ ಅದನ್ನು ವ್ಯವಸ್ಥೆನ ಅನುಕೂಲ ಮಾಡಿಕೊಟ್ಟಿದ್ವಿ ಸರ್. ಸರ್ ಹಿಂದೆ ನಾವು ನಾಟಿ ಟೈಪಲ್ಲಿ ಆಲೆ ಮನೆಗಳನ್ನು ಮಾಡ್ತಾಯಿದ್ದೋ ಸರ್, ಮಾಡ್ತಾಯಿದ್ವಿ ಸರ್. ಈಗ ಅನೇಕ ಬದಲಾವಣೆಯನ್ನು ತಂದಿದ್ದೀವಿ ಸರ್. ಈಗ ಕಡಿಮೆ ಜನದಲ್ಲಿ ಅತಿ ಹೆಚ್ಚಿನ ಕೆಲಸ ಮತ್ತು ಬೆಲ್ಲ ಉತ್ಪತ್ತಿ ಮಾಡುವುದನ್ನು ತಂದಿದ್ದೀವಿ ಮತ್ತು ಅನೇಕ ಬದಲಾವಣೆಗಳನ್ನು ನಾವು ಆಲೆ ಮನೆಗಳು ತಂದಿದ್ದೀವಿ ಸರ್. ಏನು ಎಣ್ಣೆಗಾಣದಲ್ಲಿ ಮನೆಯಲ್ಲೇ ಎಣ್ಣೆ ಮಾಡ್ಕೋಬಹುದು ಅನ್ನೋ ದೃಷ್ಟಿಯಿಂದ ತಂದಿದ್ದಾರೆ. ಆ ದೃಷ್ಟಿಯಿಂದ ನಾವು ಸುಧಾ ಮನೆಯಲ್ಲೇ ಬೆಲ್ಲ ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಯೋಜನೆ ಕೆಳಗಡೆ ತಂದಿದ್ದೀವಿ ಸರ್. ನಾವು ಗ್ರಾಹಕರ ಹಿತದೃಷ್ಟಿಯಿಂದ ಆಕಾರಗಳನ್ನು ಅಚ್ಚುಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಸರ್. ಈ ನೋಡಿ ಸರ್, ಇದನ್ನು ನಾವು ಪಾಂಡುಪುರದ ಅಚ್ಚು ಅಂತ ಹೇಳ್ತೀವಿ. ಮದುವೆಗಳಲ್ಲಿ ಕಾರ್ಯಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಆದರೂ ತಟ್ಟೆನಲ್ಲಿ ಮಡಿಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸ್ತದೆ ಅಂತ ಈ ದೃಷ್ಟಿಯಿಂದ ಈ ಅಚ್ಚನ್ನು ಮಾಡ್ತಾಯಿದ್ದೀವಿ ಸರ್. ಸರ್ ಇದು ಅಚ್ಚು, ಇದು ದಾವಣಗೆರೆಯವರು ಮತ್ತು ಬೆಂಗಳೂರು ಸುತ್ತ ಬಿಡದಿ ಹೆಚ್ಚು ಅಂತ ಕರಿತಾ ಇದ್ವಿ. ಹೆಸರು ಮಾತ್ರ ಇನ್ನೂ ಬಿಡದಿ ಹೆಚ್ಚು ಅಂತ ಉಳಿದಿದೆ. ಮೊದಲು ಮಂಡ್ಯದಲ್ಲಿ ಬೇರೆ ರೂಪದಲ್ಲಿ ಮಾಡ್ತಾಯಿದ್ವಿ, ಸಣ್ಣ ರೂಪದಲ್ಲಿ. ಇದನ್ನು ಬಿಡದಿ ಹೆಚ್ಚು ಅಂತ ಆ ಹೆಸರನ್ನ ನಾವು ಇವತ್ತು ಉಳಿಸ್ಕೊಂಡು ಬಂದಿದ್ದೀವಿ ಸರ್. ಯೋಜನೆ ಸರ್, ಇದು ದಾವಣಗೆರೆ ಮತ್ತು ರಾಜಸ್ಥಾನ, ಮಧ್ಯಪ್ರದೇಶ ಆ ಕಡೆಗೆ ಟ್ರಾನ್ಸ್ಪೋರ್ಟ್ಗೋಸ್ಕರವಾಗಿ ಅನುಕೂಲವಾಗಲಿ ಅಂತ 1 kg ಬೆಲ್ಲನ ನಾವು ಮಾಡಿದ್ದೀವಿ ಸರ್. ಇದು ಸರ್ ಅವರೆಲ್ಲ ಕೆಲವು ಗ್ರಾಹಕರು ಬಿಳಿಗೆ ಬೇಕು, ಸ್ವಲ್ಪ ನಮಗೆ ವೈಟ್ ಇದ್ರೆ ಚೆನ್ನಾಗಿರಬೇಕು ಅನ್ನೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಹೈಡ್ರೋಸ್ ಹಾಕಿ ಇದನ್ನು ವೈಟ್ ಮಾಡಿದ್ವಿ ಸರ್. ಸರ್ ಇತ್ತೀಚೆಗೆ ಕೆಲವು ಕಂಪ್ನಿಯವರು ನಮ್ಮ ಕಾರ್ಮಿಕರಿಗೆ ನಾವು ಬೆಲ್ಲ ತಿನ್ನಿಸ್ಬೇಕಾಗಿದೆ, ನಮಗೆ 20 ಗ್ರಾಮು 30 ಗ್ರಾಮ್ ಬೆಲ್ಲ ಬೇಕು ಅನ್ನೋದ್ರ ದೃಷ್ಟಿಯಿಂದ ಈ ಒಂದು ಆಕಾರ ಮಾಡಿ ನಾವು ಬೆಲ್ಲನ ಈ ಥರ ಡಿಸೈನ್ ಮಾಡಿದ್ದೀವಿ ಸರ್. ಇದನ್ನು ಸರ್ ಇತ್ತೀಚೆಗೆ ಮಂಗಳೂರು ಮತ್ತು ಕೇರಳದವರು ನಮಗೆ 80 ಗ್ರಾಮ್ ಹಚ್ಚಬೇಕು ಅನ್ನೋ ದೃಷ್ಟಿಯಿಂದ ಅವರು ಒಂದು ಬೇಡಿಕೆ ಮೇಲೆ ನಾವು ಈ ಒಂದು ಇದನ್ನು ಆಣಿ ಬೆಲ್ಲ ಅಂತ ಹೇಳ್ತೀವಿ ಸರ್, ಈ ಬೆಲ್ಲ ಮಾಡ್ತಾಯಿದ್ದೀವಿ ಸರ್. ಇತ್ತೀಚೆಗೆ ಸರ್ ನಮಗೆ ಬೆಲ್ಲ ಹಾಕಿದ ತಕ್ಷಣವೇ ಸಕ್ಕರೆ ರೂಪದಲ್ಲಿ ಆಗಬೇಕು, ನಾವು ಏನು ಕಾಫಿಗೆ ಸ್ಪೂನಲ್ಲಿ ಹಾಕಿದ ತಕ್ಷಣ ಕರಗಬೇಕು ಅನ್ನೋ ದೃಷ್ಟಿಯಿಂದ ಕೇಳಿದಾಗ ನಾವು ಅದನ್ನು ಈ ಡ್ರೈ ಮಾಡಿ ಪುಡಿ ರೂಪದಲ್ಲಿ ಈಗ ನಾವು ಕೊಡ್ತಾಯಿದ್ದೀವಿ ಸರ್. ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಸರ್ ಪುಡಿ ಬೆಲ್ಲ ಸರ್. ಇದ್ರ ಜೊತೆಗೆ ಸರ್ ಈಗ ಕೆಲವರು ರೌಂಡಾಗಿ ಅಚ್ಚಿನ ಆಕಾರ ಚೇಂಜ್ ಮಾಡಬೇಕು ಅಂತ ಮಾಡಲಾಗಿ ನಾವು ಈ ಒಂದು ಬೆಲ್ಲಕ್ಕೆ ಬುಲೆಟ್ ಅಂತ ಹೆಸರು ಕಟ್ಟಿದ್ದೀವಿ. ಇದು ಸುಧಾ ಸಣ್ಣ ಗ್ರಾಮದಲ್ಲಿ 50 ಗ್ರಾಮ್ನಲ್ಲಿ ಇದು ಪ್ರಚಲಿತವಾಗಿದೆ ಸರ್. ಈಗ ಬಿಸ್ಕೆಟ್ ಮಾಡಲಿಕ್ಕೆ ಅಂತ ಹೊರಟ್ವಿ ಸರ್. ಬಿಸ್ಕೆಟ್ ರೂಪದಲ್ಲಿ ಮಕ್ಕಳುಗಳು ಕೊಡಬೇಕು ಅಂತ ಅದು ಇನ್ನೂ ಸ್ವಲ್ಪ ಆಕಾರ ಸಣ್ಣ ಆಕಾರದಲ್ಲಿದೆ, ಗೋಲಿಕಾರದಲ್ಲಿ ಮಾಡೋಕ್ಕೆ ಅಂತ ಬಂದು ಇನ್ನೂ ಸ್ವಲ್ಪ ಇದು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೀವಿ ಸರ್. ಒಂದು 20 ಗ್ರಾಮು 10 ಗ್ರಾಮು ರೂಪದಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಸರ್. ಇದು ಈ ಥರ ಇದೆ ಸರ್. ಸರ್ ಇದು ಆಕಾರ ನಮ್ಮಲ್ಲಿ ಕುರಿಕಾಲ್ ಅಂತ ಬರ್ತಾಯಿತ್ತು ಸರ್. ಮೊದಲೆಲ್ಲ ಮ್ಯಾಂಗ್ಳೂರಿನವ್ರು ತಗೊಂಡು ಹೋಗ್ತಾಯಿದ್ರು. ಈಗ ಇದನ್ನು ಬಾರ್ ಟೈಪಲ್ಲಿ, ಈ ಸೋಪ್ ಬಾರ್ ಟೈಪಲ್ಲಿ ನಾವು ಪ್ಯಾಕಿಂಗ್ ಮಾಡಲಿಕ್ಕೆ ಮತ್ತೊಂದು ಅನುಕೂಲ ಆಗ್ತದೆ ಅಂತ ಈ ಒಂದು ಡಿಸೈನಲ್ಲಿ ಈ ಬೆಲ್ಲನ ಮಾಡ್ತಾಯಿದ್ದೀವಿ ಸರ್. ಇದು ಈ ಥರದಲ್ಲಿ ಮಾಡಿ ಯಾವ್ಯಾವ ಜಿಲ್ಲೆಯವರು ಯಾವ ಗ್ರಾಹಕರು ಏನು ಕೇಳ್ತಾರೆ, ಯಾವ ರೀತಿ ಅವ್ರಿಗೆ ಬೇಕು ಅದನ್ನು ನಾವು ಮಾಡಿಕೊಡ್ಲಿಕ್ಕೆ ನಾವು ಈಗಲೂ ರೆಡಿಯಾಗಿದ್ದೀವಿ, ಮುಂದೂ ಅದೇ ಥರ ಮಾಡ್ತಾಯಿದ್ದೀವಿ ಸರ್. ಕೆಲವು ಗ್ರಾಹಕರು ನಮಗೆ ಬಿಳಿ ಬೆಲ್ಲ ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಇದಕ್ಕೆ ಸೋಡಿಯಂ ಹೈಡ್ರೋಸಲ್ಫೇಟ್ ಅಂತ ಬರ್ತದೆ ಸರ್. ಮೊದಲು ಬ್ಲೀಚಿಂಗ್ಗೋಸ್ಕರವಾಗಿ ನಾವು ಸೋಡಾನ ಉಪಯೋಗಿಸ್ತೀವಿ. ಸೋಡಾ ಆದಮೇಲೆ ಮಡ್ಡಿ ಅಂತ ತೆಗಿತೀವಿ, ಕ್ಲೀನ್ ಆದಮೇಲೆ ಹೈಡ್ರೋಸಲ್ಫೇಟ್ ಅಂತ ಹಾಕ್ತೀವಿ ಸರ್. ಹೈಡ್ರೋಸಲ್ಫೇಟಾಗಿ ಇನ್ನೂ ಜಾಸ್ತಿ ಬ್ಲೀಚಿಂಗ್ ಬೇಕು, ಇನ್ನೂ ವೈಟ್ ಬೇಕು ಅಂದಾಗ ಇದಕ್ಕೆ ಸಾಫಲೈಟ್ ಅಂತ ಒಂದು ವಸ್ತು ಹಾಕಿ ಇಷ್ಟು ವೈಟನ್ನು ತರಲಿಕ್ಕೆ ಮಾಡಿದ್ದು. ಇದು ಆರೋಗ್ಯ ದೃಷ್ಟಿಯಿಂದ ಅಷ್ಟು ಹಿತಕರವಲ್ಲ. ಆ ದೃಷ್ಟಿಯಿಂದ ಕೆಲವು ಆರೋಗ್ಯನ ನಿಮ್ಮ ಬೆಲ್ಲ ತಿಂದು ತೊಂದರೆ ಆಯಿತು ಅನ್ನೋ ಒಂದು ಮಾಹಿತಿ ಬಂದ ಮೇಲೆ ನಾವು ಇದ್ರಲ್ಲಿ ಬರೀ ಮಡ್ಡಿ ತೆಗೆದು
ಯಾವುದೇ ಬ್ಲೀಚಿಂಗ್ ಆಗ್ತಾನೆ ಉತ್ಕೃಷ್ಟವಾದಂಥ ಭಾಳ ಸಿಹಿಯಾಗಿರುವಂಥ ಬೆಲ್ಲನ ಇವತ್ತು ನಾವು ತೆಗೆದು ಗ್ರಾಹಕರಿಗೆ ಮತ್ತು ಆರೋಗ್ಯ ದೃಷ್ಟಿಯಿಂದ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ನೇರವಾಗಿ ನಾವು ಬೆಲ್ಲನ ತೆಗೆದು ತೋರಿಸ್ಕೊಡ್ತಾ ಇದ್ದೀವಿ ಸರ್. ಯಾವುದೇ ಕೆಮಿಕಲ್ ಇರುವಂಥ ಈ ಥರ ಕಲ್ಲರ್ ಬೆಲ್ಲ ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದಾಗಿದೆ ಸರ್. ಅಚ್ಚು ಲಾಂಗ್ ಹೋಗಬೇಕಾಗಿದೆ, ರಾಜಸ್ಥಾನ ಗುಜರಾತ್ ಕಡೆಗೆ ಹೋಗುವುದರಿಂದ ಟ್ರಾನ್ಸ್ಪೋರ್ಟ್ಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಮೊದಲೆಲ್ಲ 20 kg ದಪ್ಪದಾದಂಥ ಬೆಲ್ಲ ಮಾಡ್ತಾಯಿದ್ವಿ, ಬಕೆಟ್ ಮಾಡ್ತಾಯಿದ್ವಿ. ಇವಾಗ 10 kg ಬಂದಿದ್ವಿ, 5 kg ಬಂದಿದ್ವಿ ಟ್ರಾನ್ಸ್ಪೋರ್ಟ್ ಅನುಕೂಲವಾಗಿ. ಈಗ ಸಣ್ಣ ರೂಪದ ಬೆಲ್ಲವನ್ನು ಸುತ್ತ ನಾವು ಮಾಡ್ತಾಯಿದ್ವಿ ಸರ್. ಈಗ ನಮ್ಮ ಉದ್ಯೋಗ ಆಲೆಮನೆ ಸ್ವಂತವಾಗಿ ಉದ್ಯೋಗಸ್ಥರು ಮಾಡಬೇಕು ಅನ್ನೋ ದೃಷ್ಟಿ ಹಾಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ PMFE ಒಂದು ಯೋಜನೆಯನ್ನು ಅಳವಡಿಸ್ಕೊಳ್ಳಲಾಗಿ ಆ ಒಂದು ಕಾರ್ಯಕ್ರಮದಿಂದ ನಾವೆಲ್ಲ ಆಲೆಮನೆ ಮಾಲೀಕರುಗಳಿಗೆ ಇದು ಯೋಜನೆಯನ್ನು ತಗೊಂಡು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಏನು ಸಿಟಿಗೆ ಹೋಗ್ತಾ ಇದ್ದಾರೆ ಅದನ್ನು ಹಳ್ಳಿನಲ್ಲೇ ಉಳಿದು ನಾವೊಂದು ಉದ್ಯೋಗಸ್ಥರಾಗಬೇಕು, ಉದ್ಯೋಗಸ್ಥರಾಗಿ ಆರ್ಥಿಕವಾಗಿ ಅನುಕೂಲ ಪಡೀಲಿಕ್ಕೆ ಈ ಒಂದು ಯೋಜನೆ ಬಂದಿದೆ. ಈ ಯೋಜನೆನ ನಾವು ನಮ್ಮ ಜನಗಳಿಗೆ ನಾವು ಅರಿವು ಮೂಡಿಸಿ ಆ ಯೋಜನೆ ಫಲನ ದೊರಕಿಸ್ಕೊಡ್ತಾ ಇದ್ದೀವಿ ಸರ್ ನಮ್ಮ ಅಸೋಸಿಯೇಷನ್ ಕಡೆಯಿಂದ. ಸರ್, ನನ್ನ ಹೆಸರು ಸೋಮಶಂಕರೇಗೌಡ, ನಮ್ಮದು ಬೇವಿನಹಳ್ಳಿ. ನಮ್ಮದು ತಲಾಂತರದಿಂದ ನಾವು ಬೆಲ್ಲ ಮಾಡ್ಕೊಂಡೇ ಬಂದಿದ್ದೀವಿ. ಈಗ ಸರ್ ನಾವೆಲ್ಲ ಸಂಘಟನೆ ಮಾಡಿ ಆಲೆಮನೆಗಳು ಸಂಖ್ಯೆ ಆದ್ದರಿಂದ ಎಲ್ಲ ಸಂಘಟನೆ ಮಾಡಿ ನಾನು ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಬೆಲ್ಲನ ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ನಮ್ಮದೇ ಆದಂಥ ಕಬ್ಬಿನ ಗಾಣದ ಒಂದು FAO ಮಾಡಿ ಆ ಮುಖಾಂತರ ನಾವು ಬೆಲ್ಲವನ್ನು ನಾವು ರಾಜ್ಯಕ್ಕೆ ಮತ್ತು ಜನಗಳಿಗೆ ಕೊಡಲಿಕ್ಕೆ ಅಂತ ಈ ಒಂದು FAO ಮಾಡ್ಕೊಂಡು ಆ ಮುಖಾಂತರ ಅಧ್ಯಕ್ಷರಾಗಿ ಕಾರ್ಯ ಮಾಡ್ತಾಯಿದ್ದೀವಿ ಸರ್. ಹೊಸದಾಗಿ ಆಲೆಮನೆ ಮಾಡಬೇಕು, ಲಘುವಾಗಿ ಮಾಡಬೇಕು, ಸರಳವಾಗಿ ಮಾಡಬೇಕು ಅನ್ನೋ ದೃಷ್ಟಿ ಇರುವಂಥವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಭಾಳ ಸರಳವಾಗಿ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾಗಿರಲಿ ಮಾಡ್ತೀನಿ ಅಂದರೆ ಅವ್ರಿಗೆ ನಾವು ಸರಳವಾಗಿ ಆಲೆಮನೆ ಮಾಡಲಿಕ್ಕೆ ನಾವು ಸಹಕಾರ ಮಾಡ್ತೀವಿ. ನಮ್ಮದು ಫೋನ್ ನಂಬರು 9343213328. ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಸರ್ ನಾವು ನಿರಂತರವಾಗಿ ಅವ್ರ ಜೊತೆಯಲ್ಲಿ ಸಂಪರ್ಕ ಇದ್ದು ಅವರಿಗೆ ಆಲೆಮನೆ ಮಾಡೋರಿಗೆ ಸಹಾಯ ಕೋರ್ತಾ ಇರ್ತೀವಿ ಸರ್.